ರಾಯಚೂರಿನ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಸಮಸ್ಯೆ ತಲೆದೋರಿದೆ. 490 ಜನ ಶಿಕ್ಷಕರ ವರ್ಗಾವಣೆಯಿಂದ ಶಿಕ್ಷಕರ ಕೊರತೆ ಹೆಚ್ಚಾಗಿದೆ. ಇಲ್ಲಿ ರಾಯಚೂರು ಜಿಲ್ಲೆಯಾದ್ಯಂತ ಬಹುತೇಕ ಶಾಲೆಗಳಲ್ಲಿ ಈ ಸಮಸ್ಯೆ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ ವರ್ಗಾವಣೆಯಾಗಿದ್ರು 490 ಶಿಕ್ಷಕರು. 405 ಶಾಲೆಗಳಲ್ಲಿ ತಲಾ ಒಬ್ಬರೇ ಖಾಯಂ ಶಿಕ್ಷಕರಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮರೀಚಿಕೆಯಾಗ್ತಾ ಇದೆ. ಅಗತ್ಯವಿರುವಷ್ಟು ಅತಿಥಿ ಶಿಕ್ಷಕರನ್ನ ನೇಮಿಸಲಿಲ್ಲ ಇಲಾಖೆ. ಜಿಲ್ಲೆಯಲ್ಲಿ 2113ಕ್ಕೂ ಹೆಚ್ಚು ಸರ್ಕಾರಿ ಹಾಗೆ ಪ್ರಾಥಮಿಕ ಪ್ರೌಢಶಾಲೆಗಳಿದ್ದಾವೆ. ಕಳೆದ ವರ್ಷ ಜಿಲ್ಲೆಯಲ್ಲಿನ 50% ಶಿಕ್ಷಕರನ್ನ ವರ್ಗಾವಣೆ ಮಾಡಲಾಗಿದೆ. ವರ್ಗಾವಣೆ ಮಾಡಿದ ಮೇಲೆ ಅಲ್ಲಿ ಮತ್ತೆ ಮರು ನೇಮಕ ಆಗಿಲ್ಲ. ಇದು ರಾಯಚೂರಿನ ಸರ್ಕಾರಿ ಶಾಲೆಯ ಪರಿಸ್ಥಿತಿ. ಒಟ್ಟು 490 ಜನ ಶಿಕ್ಷಕರನ್ನ ವರ್ಗಾವಣೆ ಮಾಡಿದ್ರು. ಅಲ್ಲಿಂದನೇ ಸಮಸ್ಯೆ ಶುರುವಾಯಿತು. ಶಿಕ್ಷಕರ ಕೊರತೆ ಆರಂಭ ಆಯಿತು. ಬಹುತೇಕ ಶಾಲೆಗಳಲ್ಲಿ ರಾಯಚೂರಿನಲ್ಲಿ ಇದೇ ಸಮಸ್ಯೆ ಕಂಡು ಬರ್ತಾ ಇದೆ. ಕಳೆದ ಸೆಪ್ಟೆಂಬರ್ನಲ್ಲಿ ವರ್ಗಾವಣೆಯಾಗಿದ್ದಾರೆ ಒಟ್ಟು 490 ಶಿಕ್ಷಕರು. ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ 405 ಶಾಲೆಗಳಲ್ಲಿ ತಲಾ ಒಬ್ಬರೇ ಖಾಯಂ ಶಿಕ್ಷಕರಿದ್ದಾರೆ. ಗುಣಮಟ್ಟದ ಶಿಕ್ಷಣ ಇನ್ ಎಲ್ಲಿ ಅಂತ ಮರೀಚಿಕೆಯಾಗಿದೆ. ನಾವು ಗಮನಿಸಬಹುದು ಈ ಬಾರಿಯ SLC ರಿಸಲ್ಟ್ ಹೇಗಾಗಿದೆ ಅಂತ. ಬಟ್ ಈ ರೀತಿಯಾಗಿ ಶಿಕ್ಷಕರ ಕೊರತೆಯಾದ್ರೆ ಮಕ್ಕಳ ಭವಿಷ್ಯ ಏನು ಅನ್ನೋದು ಕೂಡ ಪ್ರಶ್ನೆಯಾಗಿ ಕಾಡುತ್ತೆ. ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಅಂತೇಳಿ ಸರ್ಕಾರ ಹೆಸರು ಮಾತ್ರ ಚೇಂಜ್ ಮಾಡಿ ಈ ಜನರ ಬದುಕನ್ನ ಹಾಗೆ ಉಳಿಸಿದೆ. ಒಂದು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಹಿಂದುಳಿದಂತ ಒಂದು ರಾಯಚೂರು ಜಿಲ್ಲೆಯನ್ನ ಮತ್ತಷ್ಟು ಸರ್ಕಾರ ವ್ಯವಸ್ಥಿತವಾಗಿ ಎಲ್ಲದರಿಂದನೂ ಮತ್ತಷ್ಟು ವಂಚನೆ ಮಾಡುವಂತ ಒಂದು ಹುನ್ನಾರ ಸರ್ಕಾರ ನಡೆಸಿದೆ. ಇದ್ರ ಭಾಗವಾಗಿ ಏನಪ್ಪಾ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಕಳೆದ ಬಾರಿ 1,500ಕ್ಕೂ ಹೆಚ್ಚು ಶಿಕ್ಷಕರನ್ನ ವರ್ಗಾವಣೆ ಮಾಡಿತ್ತು. ಈ ಬಾರಿ ಒಂದು 500ಕ್ಕೂ ಹೆಚ್ಚು ಶಿಕ್ಷಕರನ್ನ ವರ್ಗಾವಣೆ ಮಾಡಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶಿಕ್ಷಣ ತಜ್ಞರಾಗಿರುವಂತಹ ಹಫೀಜುಲ್ಲಾ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಗೆ ಗೊತ್ತಿರಬಹುದು ರಾಯಚೂರಿನಲ್ಲಿ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಹೇಗಿದೆ, ಎಷ್ಟು ಜನ ಶಿಕ್ಷಕರು ಇದ್ದಾರೆ ಅಂತ. ಸೊ ಈ ರೀತಿಯಾಗಿರ್ಬೇಕಾದ್ರೆ ಗುಣಮಟ್ಟದ ಶಿಕ್ಷಣವನ್ನ ಕೊಡೋದಕ್ಕೆ ಸಾಧ್ಯನಾ? ಜೊತೆಗೆ ಹೇಳ್ತಾ ಇದ್ವಿ ನಾವು ಈ ಬಾರಿ SSLC ರಿಸಲ್ಟ್ ಅನ್ನ ಮುಂದಿಟ್ಕೊಂಡು ಒಂದ್ ರೀತಿಯಾದಂತ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನುವಂತ ಲೆಕ್ಕಾಚಾರಗಳು ಬಂತು. ಅದಕ್ಕೆ ಏನ್ ಕಾರಣ ಅನ್ನೋದಾಗಿ ಹುಡುಕ್ತಾ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು SLC ರಿಸಲ್ಟ್ ನೋಡಿದ್ಮೇಲೆ. ಬಟ್ ಇವಾಗ ನೋಡೋದಕ್ಕೆ ಹೋದ್ರೆ ಶಿಕ್ಷಕರೇ ಇಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಹೇಗೆ ಪಾಠ ಮಾಡೋದಕ್ಕೆ ಸಾಧ್ಯ ಅಂತ? ಇಲ್ಲಿ ಏನಿಲ್ಲ ಮೇಡಮ್, ಒಂದು ಮ್ಯಾಜಿಕ್ ಮಾಡ್ಬೇಕು. ಯಾರನ್ನ ಮ್ಯಾಜಿಷಿಯನ್ ಕರ್ಕೊಂಡ್ಬಂದು ಒಂದು ಮ್ಯಾಜಿಕ್ ಮಾಡ್ಬಿಡ್ಬೇಕು, ಮಕ್ಕಳು ಕಲ್ತು ಬಿಡ್ತಾರ. ಯಾಕಂದ್ರೆ ನಿಮ್ಗೆ 200 ಶಾಲೆಯಲ್ಲಿ 0 ಟೀಚರ್ಸ್ ಇದಾರೆ. ಪ್ರೈಮರಿಯಲ್ಲಿ 200 ಶಾಲೆಯಲ್ಲಿ 0 ಟೀಚರ್ಸ್, ಒಬ್ರು ಶಿಕ್ಷಕರಿಲ್ಲ. ಅದನ್ನ ಅವ್ರೇನ್ ಹೇಳ್ತಾರೆ ಅಂದ್ರೆ ನಾವು ಗೆಸ್ಟ್ ಟೀಚರ್ ಕೊಟ್ಟಿವಂತ. ಗೆಸ್ಟ್ ಟೀಚರ್ನ ಯಾವಾಗ ಕೊಡ್ತೀರ ಅನ್ನೋದು ಒಂದು ಇಂಪಾರ್ಟೆಂಟ್. ಎರಡನೇದಾಗಿ ನೀವು ಈ ಸಲ ಈ ಹಿಂದಿನ ತಿಂಗಳ ಅಂದ್ರೆ ಇದು ಅಕ್ಟೋಬರ್ ಅಲ್ಲ, ಸೆಪ್ಟೆಂಬರ್ ತಿಂಗಳಲ್ಲಿ ಸಿನ್ನೂರು ತಾಲೂಕಿನಲ್ಲಿ ಕನಿಷ್ಠ 30ರಿಂದ 35 ಇಂಗ್ಲಿಷ್ ಶಿಕ್ಷಕರನ್ನ ವರ್ಗಾವಣೆ ಆಗಿರೋದು ಇಡೀ ಇದರಲ್ಲಿ. ನೀವು ಯೋಚನೆ ಮಾಡ್ರಿ, ಇಂಗ್ಲಿಷ್ ಅಂತ ಸಬ್ಜೆಕ್ಟ್ ನಮ್ಮ ಭಾಗಕ್ಕೆ ಅದು ಒಗ್ಗಂಗಿಲ್ಲ. ನಮ್ಮ ಮ್ಯಾಥ್ಸ್ ಮತ್ತೆ ಇಂಗ್ಲಿಷ್ ಅಲ್ಲಿ ನಮ್ಮ ಹುಡುಗರು ಹಿಂದೆ ಇದ್ದಾರ. ಅಂತ ಸಂದರ್ಭದಲ್ಲಿ ನೀವು ಪರೀಕ್ಷೆನ ಇಟ್ಕೊಂಡು ಶೈಕ್ಷಣಿಕ ಮಧ್ಯಭಾಗದಲ್ಲಿ ನೀವು ಟ್ರಾನ್ಸ್ಫರ್ ಮಾಡ್ತೀರಂದ್ರೆ, ಮತ್ತೆ ವಿಶೇಷವಾಗಿ ಇಲ್ಲಿ ಹೈದರಾಬಾದ್ ಇದೇನೋ ನಾವು ಕಲ್ಯಾಣ ಕರ್ನಾಟಕ ಅಂತೀವಿ, ಹೈದರಾಬಾದ್ ಕರ್ನಾಟಕ ಯಾವ್ದಾನ ಕರ್ನಾಟಕ ಅಂತ ಕರೀರಿ ನೀವು, ನಮ್ಮನ್ನ ನೀವು 2ನೇ ದರ್ಜೆ ಪ್ರಜೆಗಳಾಗಿ ನೋಡ್ತೀರಿ. ಮತ್ತೆ ಎರಡನೇದಾಗಿ ಏನಂದ್ರೆ 25,000 ಟೀಚರ್ಸ್ ಈ 6 ಜಿಲ್ಲೆಗಳಲ್ಲಿ ಖಾಲಿ ಇಟ್ಕೊಂಡು SLC ರಿಸಲ್ಟ್ ನಾವು ಚೆನ್ನಾಗಿ ಮಾಡ್ತೀವಿ, ಹೆಚ್ಚಿಗೆ ಮಾಡ್ತೀವಿ, ಅದಕ್ಕೊಂದು ಸಮಿತಿ ರಚನೆ ಮಾಡ್ತೀವಿ ಅಂದ್ರೆ ಇದು ಏನೋ ಆಕಾಶದ ಮೇಲೆ ಇರುವಂತ ಸಮಸ್ಯೆ ಅಲ್ಲ. ನಿಮ್ಗೆ ಟೀಚರ್ಸೇ ಇಲ್ಲ ಅಂದ್ರೆ ನೀವು ಯಾಕೆ ಸಮಿತಿ ರಚನೆ ಮಾಡ್ತೀರಿ? ಯಾಕೆ ಈ ಕನ್ನಡ ಪರವಾದಂತ ಮಾತುಗಳನ್ನ ಆಡ್ತೀರಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ? ನನ್ಗೆ ಅರ್ಥನೇ ಆಗಲ್ಲ ಮೇಡಮ್. ಹೌದು. ಥ್ಯಾಂಕ್ ಯು ಹಫೀಜುಲ್ಲಾ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.